ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಜೈ ಡಿಸೈನರ್. ಸ್ನೇಹಿತರೆ, ಇವತ್ತೊಂದು ದಿನ ನಾವು ನೋಡ್ಕೊಳ್ಳೋಣ 30x40 ವೆಸ್ಟ್ ಫೇಸಿಂಗ್ ಪ್ಲಾಟ್. ಇದು 2 BHK ವಾಸ್ತು ಪ್ರಕಾರ ಹೋಮ್. ನೋಡಿ ಸ್ನೇಹಿತರೆ, ಇದು 30x40 ಅಂದರೆ ಅಗಲಕ್ಕೆ 30, ಉದ್ದಕ್ಕೆ 40 ಇರುವಂಥ ಅದು ಪಶ್ಚಿಮ ಮುಖವಾಗಿರುವಂಥ ಪ್ಲಾಟ್ ಸ್ನೇಹಿತರೆ. ಇದರಲ್ಲಿ ನಮಗೆ 2 BHK ಮನೆ ಸಿಗುತ್ತೆ. ಹಾಗೆ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್, ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸಿಗುತ್ತೆ ಸ್ನೇಹಿತರೆ. ಯುಟಿಲಿಟಿ ಸಿಗುತ್ತೆ, ಕಿಚನ್ ಸಿಗುತ್ತೆ, ವಿತ್ ಅದರಲ್ಲಿ ನಿಮಗೆ ಡೈನಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ. ಟೋಟಲಾಗಿ ವಾಸ್ತು ಪ್ರಕಾರ ಸಿಗುತ್ತೆ ಸ್ನೇಹಿತರೆ. ಇದರಲ್ಲಿ ನಿಮಗೆ ಕಾರ್ ಪಾರ್ಕಿಂಗ್ ಸಿಗಲ್ಲ ದೋಸ್ತರೆ. ಹಾಗೆ ನಿಮಗೆ ಇಲ್ಲಿ ಹೊರಗಡೆ ಸ್ಟೇರ್ಕೇಸು ಸಿಗಲ್ಲ. ಯಾಕಂದರೆ ನಿಮಗೆ ಸ್ಟೇರ್ಕೇಸ್ ಒಳಗಡೆ ಕೊಟ್ಟಿದ್ದೀವಿ. ಸಪೋಸ್ ಆಗಿ ನಿಮ್ಮದು ಫ್ಯೂಚರಲ್ಲಿ ನಿಮ್ಮದು ದೊಡ್ಡ ಫ್ಯಾಮಿಲಿ ಇದ್ದರೆ ನೀವು ಒಳಗಡೆಯಿಂದನೇ ಮೇಲ್ಗಡೆ ಮನೆ ಮಾಡಿ ಒಳಗಡೆಯಿಂದ ಯೂಸ್ ಮಾಡ್ಕೋಬೋದು. ಹಾಗಾಗಿ ಈ ಪ್ಲ್ಯಾನ್ ಟೋಟಲಾಗಿ ಡಿಫ್ರೆಂಟಾಗಿ ನಿಮಗೋಸ್ಕರ ಈ ಪ್ಲ್ಯಾನ್ಗಳನ್ನು ಮಾಡಿದ್ದೀನಿ ಸ್ನೇಹಿತರೆ. ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಸಪೋರ್ಟ್ ಮಾಡ್ತಾರೆ. ಇದೇ ಥರ ನಿಮಗೋಸ್ಕರ ಪ್ಲ್ಯಾನ್ಗಳನ್ನು ನಾನು ತರ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋದು. ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ಇನ್ನೂ ನೀವು ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ. ಇದೇ ಥರ ನಿಮಗೋಸ್ಕರ ನಾನು ಪ್ಲ್ಯಾನ್ಗಳನ್ನು ತರ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋದು. ಸ್ನೇಹಿತರೆ ನೋಡಿ, ಇದು ಮಳೆ ವರಂಡ ಹೋಗುವ ದಾರಿ. ನೀವು ಇದು ಸ್ಟೇರ್ಕೇಸ್ ಹತ್ತಿ ನೀವು ಒಳಗೆ ಬಂದರೆ, ಮೇಲ್ಗಡೆ ಬಂದರೆ ನೀವು ವರಂಡಾಗಿ ಬಂದು ನಿಂತ್ಕೊತಾರೆ. ಈ ಮನೆ ಒಂದು ವರಂಡ. ಹೊರಗಡೆ ಆರಾಮಾಗಿ ನೀವು ಈವ್ನಿಂಗ್ ಆಗಲಿ ಯಾವಾಗಾದರೂ ಫಂಕ್ಷನಲ್ಲಿ ನೀವು ಹೊರಗೆ ಆರಾಮಾಗಿ ಕುಂತು ಇಲ್ಲಿ ನೀವು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಒಂದು ಚಿಕ್ಕದಾದ ಚೊಕ್ಕದಂಥ ಒಂದು ವರಂಡ ನಿಮಗಾಗಿ ನಾವು ಮಾಡಿದ್ದೀವಿ ಸ್ನೇಹಿತರೆ. ಇದು 14 ಫೀಟ್ 6 ಇಂಚ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕೆ ನಿಮಗೆ 5 ಫೀಟ್ ಸಿಗುತ್ತೆ. ಒಂದು ಸಪರೇಟ್ ಸೈಡ್ ಅಂತ ಇದು ಒಂದು ವರಂಡ ಅಂತ ನೀವು ಹೇಳ್ಕೋಬೋದು ಸ್ನೇಹಿತರೆ. ಇದು ನೋಡಿ, ಮನೆಗೆ ಹೋಗುವ ಇಂಟ್ರೆಸ್ಟ್. ಮನೆಗಳು ಒಳಗೆ ಹೋದರೆ ನೀವು ಬಂದು ಲಿವಿಂಗಲ್ಲಿ ನಿಂತ್ಕೊಂತೀರ. ಇದು ನೋಡಿ ಸ್ನೇಹಿತರೆ, ಇದು ಮನೆಯ ಲಿವಿಂಗ್. ಇದು 14 ಫೀಟ್ ನಿಮ್ಗೆ ಅಗಲ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕೆ ನಿಮಗೆ 15 ಫೀಟ್ 3 ಸಿಗುತ್ತೆ. ಎಂಥ ಒಳ್ಳೆಯದಂಥ ಒಂದು ಸಪರೇಟ್ ಸೈಡ್ ಅಂತ ಒಂದು ಉದ್ದು ಅಗಲಕ್ಕೆ ಒಂದು ಸಪರೇಟ್ ಅಂತ ನಿಮಗೆ ಒಂದು ಲಿವಿಂಗ್ ರೂಮ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ. ಹಾಗೆ ನೀವು ನಿಮ್ದು ಏನಾದರೂ ಫರ್ನಿಚರ್ ಆಯಿತು, ಏನೋ ರಿಕ್ವೈರ್ಮೆಂಟ್ ಇದ್ದರೂ ನೀವು ಆರಾಮಾಗಿ ಈ ಲಿವಿಂಗ್ ರೂಮಲ್ಲಿ ನೀವು ಫುಲ್ಫಿಲ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಲಿವಿಂಗಿಂದ ನಾವು ಒಳಗೆ ಒಳಗೆ ಬಂದು ನೀವು ಪ್ಯಾಸೇಜ್ ಬಂದು ನಿಂತ್ಕೊಂತ ಸ್ನೇಹಿತರೆ. ಪ್ಯಾಸೇಜ್ ಸೈಜ್ ಬಂದು 4 ಫೀಟ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ. ಯಾಕೆ ಓಡಾಡೋದಕ್ಕೆ ಆಗಲಿ ಎದಕ್ಕಾದರೂ ನಿಮಗೆ 4 ಫೀಟ್ ಈಸಿಯಾಗಿ ಸಿಗುತ್ತೆ ಸ್ನೇಹಿತರೆ. ಇದು 4 ಫೀಟ್ ಇದ್ದರೆ ನಿಮ್ಗೆ ತುಂಬಾ ಒಳ್ಳೆಯದು. ಯಾಕಂದರೆ ಕಿಚನ್ ಒಳಗಡೆ ಇರುತ್ತೆ, ನಿಮ್ದೇನೋ ಫರ್ನಿಚರ್ ಇರೋದು ಏನೋ ಮಾಡಿಸ್ಕೋಬೇಕಾದ್ರೂ ನಿಮಗೆ 4 ಫೀಟ್ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಹಾಗೆಯೇ ನೀವು ಪ್ಯಾಸೇಜಲ್ಲಿ ಬಂದು ನಿಂತ್ಕೊಂತೀರ. ರೈಟ್ ತೊಗೊಂಡ್ರೆ ನೀವು ಮಾಸ್ಟರ್ ಬೆಡ್ರೂಮ್ ದರ್ವಾಜ ನಿಮಗೆ ಡೋರ್ ಕಾಣುತ್ತೆ ಸ್ನೇಹಿತರೆ. ಮಾಸ್ಟರ್ ಬೆಡ್ರೂಮ್ ಮುಂಚೆ ನಿಮ್ಗೆ ಇನ್ನೊಂದು ಡೋರ್ ಕಾಣುತ್ತೆ. ಹಾಗೆ ನಿಮಗೊಂದು ಸಿಂಕ್ ಕೂಡ ಇಲ್ಲಿ ಕಾಣುತ್ತೆ ಸ್ನೇಹಿತರೆ. ಡೋರ್ ಬಂದುಬಿಟ್ಟು ಅದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಹೋಗೋ ರಸ್ತೆ. ಕಾಮನ್ ಟಾಯ್ಲೆಟ್ ಬಾತ್ರೂಮಲ್ಲಿ ನೀವು ಒಳಗಡೆ ಬಂದುಬಿಟ್ರೆ ನಿಮ್ಗೆ 9 ಫೀಟ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕೆ ನಿಮಗೆ 4 ಫೀಟ್ ಸಿಗುತ್ತೆ. ನೋಡಿ, ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಇದು ಈ ಪ್ಲ್ಯಾನಲ್ಲಿ ನಿಮಗೆ ಅಂತ ಒಂದು ಸಪರೇಟ್ ಅಂತ ಒಂದು ದೊಡ್ಡದಂಥ ಒಂದು ನಿಮಗೆ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಇದು ಸಿಗುತ್ತೆ. ಅದು ಟೋಟಲಾಗಿ ವಾಸ್ತು ಪ್ರಕಾರ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಾಮನ್ ಟಾಯ್ಲೆಟ್ ಬಾತ್ರೂಮ್ದು ಹೊರಗೆ ಬಂದರೆ ಸಿಂಕ್ ಕಡೆ ಬರ್ತೀರಾ. ಸಿಂಕಿಂದ ಸ್ವಲ್ಪ ಮುಂದೆ ಪ್ಯಾಸೇಜ್ ಬಂದು ನಿಂತ್ಕೊಂತೀರ. ಅದು ಲೆಫ್ಟ್ ತೊಗೊಂಡ್ರೆ ನೀವು ಬಂದು ಮಾಸ್ಟರ್ ಬೆಡ್ರೂಮಲ್ಲಿ ಬಂದು ನಿಂತ್ಕೊತೀರ ಸ್ನೇಹಿತರೆ. ಇದು ಮಾಸ್ಟರ್ ಬೆಡ್ರೂಮ್ ಇದೆ. ಈ ರೂಮ್ ಇದು ಪ್ಲ್ಯಾನಿನ 14 ಫೀಟ್ ನಿಮ್ಗೆ ಅಗಲ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕೆ ನಿಮಗೆ 11.5 ಫೀಟ್ ಸಿಗುತ್ತೆ. ನೋಡಿ ಸ್ನೇಹಿತರೆ, ನಿಮಗೆ ಲಿವಿಂಗ್ ಕೂಡ ಎಂಥ ಒಳ್ಳೇದು ಸಿಗುತ್ತೆ. ಹಾಗೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಕೂಡ ಅಷ್ಟೇ ಸಫಿಷಿಯೆಂಟಾಗಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಇದು ಮಾಸ್ಟರ್ ಬೆಡ್ರೂಮಲ್ಲಿ ನಿಮ್ಗೆ ಆರಾಮಾಗಿ ಕಿಂಗ್ ಸೈಜ್ ಬೆಡ್ಡು ಮಾಡ್ಕೋಬೋದು, ವಾಟ್ರೂಮ್ ಮಾಡ್ಕೋಬೋದು. ನಿಮ್ದು ಏನೋ ರಿಕ್ವೈರ್ಮೆಂಟಲ್ಲಿ ಫರ್ನಿಚರ್ದು ನೀವು ಇಲ್ಲಿ ಈ ಮಾಸ್ಟರ್ ಬೆಡ್ರೂಮ್ ಫುಲ್ಫಿಲ್ ಮಾಡ್ಕೋಬೋದು ಸ್ನೇಹಿತರೆ. ಹಾಗೆ ನಿಮಗೆ ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಸಿಗುತ್ತೆ. ಅದರಲ್ಲಿ ನಿಮಗೆ 6.5 ಫೀಟ್ ಅಗಲ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕೆ ನಿಮಗೆ 4 ಫೀಟ್ ಸಿಗುತ್ತೆ. ಒಂದು ಒಳ್ಳೆಯದಂಥ ನಿಮಗೆ ಚಿಕ್ಕದಾದ ಚೊಕ್ಕದಂಥ ಒಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ. ಮತ್ತು ಟಾಯ್ಲೆಟ್ ಬಾತ್ರೂಮ್ ಕಡೆಯಿಂದ ಒಳಗೆ ಬಂದರೆ ಮಾಸ್ಟರ್ ಬೆಡ್ರೂಮ್ ಸೇರಿದ್ರೆ ಮಾಸ್ಟರ್ ಬೆಡ್ರೂಮ್ ಸೀದಾ ಮತ್ತೆ ಪ್ಯಾಸೇಜ್ ಬರ್ತಿದ್ದ ಪ್ಯಾಸೇಜ್ ಮುಂದ್ಗಡೆ ಸ್ವಲ್ಪ ಮುಂದ್ಗಡೆ ಹೋದರೆ ನಿಮಗೆ ಒಂದು ಇಲ್ಲಿ ನೋಡಿ ಸ್ನೇಹಿತರೆ, ಇದೇ ನಿಮ್ಮದು ಮೇಲ್ಗಡೆ ಹೋಗುವ ದಾರಿ. ಸ್ಟೇರ್ಕೇಸ್ ಕೂಡ ನಾವು ಇಲ್ಲಿ ಒಳಗಡೆ ಇಟ್ಟಿದ್ದೀವಿ ಸ್ನೇಹಿತರೆ. ಸ್ಟೇರ್ಕೇಸ್ ನೀವು ಆರಾಮಾಗಿ ಇಲ್ಲಿ ಮುಂದ್ಗಡೆ ನಿಮ್ಮದು ಫ್ಯಾಮಿಲಿ ದೊಡ್ಡದಾದಂಥ ನಿಮ್ಮ ಮೇಲ್ಗಡೆನೂ ಮನೆ ಮಾಡಿ ಇಲ್ಲಿ ಒಳಗಡೆಯಿಂದ ನೀವು ಒಂದು ಡಿಪ್ಲೆಕ್ಸ್ ಮನೆ ಕೂಡ ನೀವು ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸ್ಟೇರ್ಕೇಸ್ ಮುಂದ್ಗಡೆ ಇನ್ನೊಂದು ಕಾಮನ್ ಬೆಡ್ರೂಮ್ ದರ್ವಾಜೆ ಇದು ಡೋರ್ ಕಾಣುತ್ತೆ ಸ್ನೇಹಿತರೆ. ಇದು ನಮ್ಮ ಬೆಡ್ರೂಮಿನ ಡೋರ್ ಸ್ನೇಹಿತರೆ. ಇದು ಕಾಮನ್ ಬೆಡ್ರೂಮ್ ಅಂತ ನಾವು ಇದು ಕರಿತೀವಿ. 14 ಫೀಟ್ ನಿಮ್ಗೆ
ಅಗಲ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕೆ ನಿಮಗೆ 11 ಫೀಟ್ 9 ಇಂಚ್ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ. ಮಾಸ್ಟರ್ ಬೆಡ್ರೂಮ್ಗಿಂತ ನಿಮ್ಮ ಕಾಮನ್ ಬೆಡ್ರೂಮೇ ಒಂದು ಒಳ್ಳೆಯದಂತ ಒಂದು ಉದ್ದಕ್ಕೆ ಆಗಲಿ ಅಗಲಕ್ಕಾಗಿ ಸಫಿಷಿಯೆಂಟ್ ಅಂತ ಸಿಗುತ್ತೆ. ಇದರಲ್ಲಿ ಕೂಡ ನೀವು ಫುಲ್ಫಿಲ್ ಮಾಡ್ಕೋಬೋದು, ಫರ್ನಿಚರ್ ರಿಕ್ವೈರ್ಮೆಂಟ್ ಮಾಡ್ಕೋಬೋದು. ಹಾಗೆ ನಿಮ್ಮದು ಬೆಡ್ ಕಿಂಗ್ ಸೈಜ್ ಬೇಕಾದರೂ ಆರಾಮಾಗಿ ನೀವು ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಕಾಮನ್ ಬೆಡ್ರೂಮಿಂದ ಹೊರಗಡೆ ಬರೋದ ಪ್ಯಾಸಿಗೆ ಬಂದು ನಿಂತು ಪ್ಯಾಸಿಂದ ನೀವು ನಿಮಗೆ ಕಾಣುತ್ತೆ ಒಂದು ಕಿಚನ್ ಹೋಗೋ ರಸ್ತೆ ಡೋರ್. ಕಿಚನ್ ಒಳಗೆ ಬಂದುಬಿಟ್ರೆ ನೀವು ಒಂದು ಸಫಿಷಿಯೆಂಟ್ ಆದಂಥ ಒಂದು ಕಿಚನ್ ಬಂದು ನಿಂತ್ಕೊಂತೀರಿ. ಇಂಥ ಒಳ್ಳೆಯದಾದಂಥ ಕಿಚನ್ ಸಿಗುತ್ತೆ ಅಂದರೆ ಸ್ನೇಹಿತರೆ ನಿಮಗೆ ಕಿಚನ್ ವಿತ್ ಡೈನಿಂಗ್ ಎರಡು ಕೂಡ ನಿಮಗೆ ಈ ಪ್ಲ್ಯಾನಲ್ಲಿ ಸಿಗುತ್ತೆ. ಅದು ಟೋಟಲಿ ವಾಸ್ತು ಪ್ರಕಾರ. ಕಿಚನ್ ಸೈಜ್ ಬಂದು 14 ಫೀಟ್ ನಿಮ್ಗೆ ಅಗಲ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕೆ ನಿಮಗೆ 11 ಫೀಟ್ ಸಿಗ್ತಾ ಇದೆ ನೋಡಿ. ಎಂಥ ಒಂದು ಕಿಚನ್ ಸಿಗ್ತಾ ಇದೆ ಅಂದರೆ ನಿಮಗೆ ಈ ಪ್ಲ್ಯಾನಲ್ಲಿ ಲಿವಿಂಗ್ ಕೂಡ ದೊಡ್ಡದು ಸಿಗುತ್ತೆ, ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಮಾಸ್ಟರ್ ಬೆಡ್ರೂಮ್ಗಿಂತ ನಿಮ್ಗೆ ಕಾಮನ್ ಬೆಡ್ರೂಮ್ ಕೂಡ ದೊಡ್ಡದಾಗಿ ಸಿಗುತ್ತೆ. ಅದರಲ್ಲಿ ನಿಮ್ಗೆ ಅಟ್ಯಾಚ್ ರೂಮ್ ಕೂಡ ತುಂಬ ಒಳ್ಳೆಯದಂತ ದೊಡ್ಡದಂತ ಸಿಗುತ್ತೆ ಈ ಪ್ಲ್ಯಾನ್ ಸ್ನೇಹಿತರೆ. ಹಾಗೆ ಕಿಚನ್ ಕೂಡ ನಿಮ್ಗೆ ಇಂಥ ಒಳ್ಳೆಯದಾಗಿ ಇಂಥ ದೊಡ್ಡದಾದಂಥ ಒಂದು ಕಿಚನ್ ಕೂಡ ಸಿಗುತ್ತೆ. ಕಿಚನಲ್ಲಿ ನೋಡಿ ಸ್ನೇಹಿತರೆ ವಾಸ್ತು ಪ್ರಕಾರ ನಮಗೆ ಸ್ಮಾಲ್ ಆಗಿ ಒಂದು ಪೂಜಾ ರೂಮ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ವಿ ಸ್ನೇಹಿತರೆ. ಹಾಗೆ ನಿಮಗೆ ಚಿಕ್ಕದಾದರೂ ಇಲ್ಲಿ ನೀವು ಪೂಜಾ ರೂಮ್ ಮಾಡಿದರೆ ಕಿಚನಲ್ಲಿ ನಿಂತು ಫೆಸ್ಟಿವಲ್ ಆಯಿತು ನೀವು ಆರಾಮಾಗಿ ಪೂಜಾ ಪಾಠ ಕೂಡ ಇಲ್ಲಿ ಮಾಡ್ಕೋಬೋದು ಸ್ನೇಹಿತರೆ. ಹಾಗೆ ಕಿಚನ್ ಬಾಜು ಇನ್ನೊಂದು ಪೂಜಾ ರೂಮ್ ಬಾಜು ಇನ್ನೊಂದು ನಿಮಗೆ ಡೋರ್ ಕಾಣುತ್ತೆ, ಅದು ಬಂದುಬಿಟ್ಟು ಯುಟಿಲಿಟಿ ನೋಡಿ. ಇದು ಈ ಪ್ಲ್ಯಾನಲ್ಲಿ ನಿಮಗೆ ಡಿಫ್ರೆಂಟ್ ಆದಂಥ ಒಂದು ಯುಟಿಲಿಟಿ ಕೂಡ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ. ನಾವು ಪ್ರತಿದಿನ ಪ್ರತಿಯೊಂದು ಪ್ಲ್ಯಾನಲ್ಲಿ ನಿಮಗೆ ಕಿಚನ್ ಹಿಂದ್ಗಡೆ ಆಯಿತು, ಕಿಚನ್ ಮುಂದೆ ಬಾಜು ಕೂಡ ಆಯಿತು, ಈ ಥರ ನಿಮಗೆ ಒಂದು ಯುಟಿಲಿಟಿ ಕೊಡ್ತಾ ಇದ್ದೀವಿ. ಬಟ್ ಈ ಪ್ಲ್ಯಾನಲ್ಲಿ ನಿಮಗೆ ಇದು ಡಿಫ್ರೆಂಟ್ ಆದಂಥ ಒಂದು ಯುಟಿಲಿಟಿ ಕೊಡ್ತಾ ಇದ್ದೀವಿ. ನೀವು ಯುಟಿಲಿಟಿ ಎಂಟ್ರಿ ಮಾಡಿಬಿಟ್ರೆ 13 ಫೀಟ್ 9 ಇಂಚ್ ನಿಮ್ಗೆ ಅಗಲ ಸಿಗುತ್ತೆ ಸಹಿತ. ಉದ್ದಕ್ಕೆ ನಿಮಗೆ 4.5 ಫೀಟ್ ಸಿಗುತ್ತೆ ನೋಡಿ. ಎಂಥ ಒಂದು ಸಫಿಷಿಯೆಂಟ್ ಅಂತ ನಿಮಗೆ ಒಂದು ದೊಡ್ಡದಾದಂಥ ಯುಟಿಲಿಟಿ ಕೂಡ ಇದರಲ್ಲಿ ಸಿಗುತ್ತೆ. ಆರಾಮಾಗಿ ನಿಮ್ಮದು ವಾಷಿಂಗ್ ಮೆಷಿನ್ ಇದ್ದರೂ ನೀವು ಆರಾಮಾಗಿ ಇಟ್ಟು ಇಲ್ಲಿ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ನಾವು ಕಿಚನ್ ಪಕ್ಕದಲ್ಲಿ ಕೊಟ್ಟರೆ 3 ಫೀಟು ಭಾಳಂದ್ರೆ 3.5 ಫೀಟ್ ನಾವು ನಿಮಗೆ ಯುಟಿಲಿಟಿ ಕೊಡ್ತಾ ಇದ್ದೀವಿ. ಆದರೆ ಈ ಪ್ಲ್ಯಾನಲ್ಲಿ ನಿಮಗೆ ಯುಟಿಲಿಟಿ ಕೂಡ ತುಂಬ ಒಳ್ಳೆಯದಾದ ಸಿಗ್ತಾ ಇದೆ. ಅಂದರೆ ನಿಮಗೆ ಉದ್ದಕ್ಕೆ 13 ಫೀಟ್ 9 ಇಂಚ್ ಸಿಗುತ್ತೆ ಸ್ನೇಹಿತರೆ. 4.5 ಫೀಟ್ ಅಗಲ ಸಿಗುತ್ತೆ. ಒಂದು ಸಫಿಷಿಯೆಂಟ್ ಒಂದು ದೊಡ್ಡದಾದಂಥ ಒಂದು ಯುಟಿಲಿಟಿ ಕೂಡ ನೀವು ಅನ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ನಾ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಪ್ಲ್ಯಾನ್ಗಳನ್ನು ತರ್ತಾ ಇರ್ತೀನಿ. ಮತ್ತೊಂದು ವಿಡಿಯೋಗೆ ಮತ್ತೆ ಜಲ್ದಿ ಸಿಗೋಣ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಪೂರ ನೋಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.